ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ವಿಧ ವಿಧವಾದ ಟಿಲ್ಲರ್ಗಳಿಗೆ ಟ್ರಾಲಿಗಳು ಹಾಗೂ ನಿಮಗೆ ಸೂಕ್ತವಾದಂಥ ಟ್ರಾಲಿಗಳಿಗೆ ಟಿಲ್ಲರ್ಗಳನ್ನ ನಾನು ಪರಿಚಯ ಮಾಡಿಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಹೊಸದಾಗಿ 9 ಇಂಚ್ ಟಿಲ್ಲರ್ಗೆ ಪವರ್ ಟಿಲ್ಲರ್ಗೆ ಒಂದು ಟ್ರಾಲಿನ ಮಾಡಿದ್ದೀವಿ. ಮಾಡಿ ಅದನ್ನು ಟ್ರಯಲ್ ಕೂಡ ಮಾಡ್ತಾಯಿದ್ದೀವಿ. ಈಗ ಅದು ಸಕ್ಸಸ್ ಆಗುತ್ತಾ ಏನೋ, ಅದು ಕೆಪಾಸಿಟಿಗೆ ಆ ಟ್ರಾಲಿನ ಎಳ್ಕೊಂಡು ಹೋಗುವಂಥ ತಾಕತ್ತು ಇದೆಯಾ ಅಂತ ನಾವು ಪರೀಕ್ಷೆ ಮಾಡ್ತಿದ್ದೀವಿ. ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ. ಹಾಗೂ ಪರೀಕ್ಷೆ ನಡೆದ ನಂತರ ಈ ಟ್ರಾಲಿ ಕೆಲಸ ಮಾಡ್ತಾ ಇರೋಂಥ ವಿಡಿಯೋನು ಕೂಡ ನೀವು ನೋಡ್ಬೋದು ಇದೇ ವಿಡಿಯೋದಲ್ಲಿ. ನೋಡಿ, ಈಗ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಈಗ ಟ್ರಯಲ್ ಆದಂಥ ಟಿಲ್ಲರ್ಗೆ ನಾವು ಟ್ರಾಲಿನ ಫಿಟ್ ಮಾಡಿ ಜೋಳದ ಕಡ್ಡಿನ ತುಂಬಿ ಆ ಜಮೀನು ಒಳಗಡೆ ಅದನ್ನು ನೋಡ್ತಾ ಇರ್ಬೋದು ನೀವು. ನಮ್ಮಲ್ಲಿ ನೀವು ಯಾವುದೇ ಟಿಲ್ಲರ್ಗಾದರೂ ಕೂಡ ಟ್ರಾಲಿನ ಆರ್ಡ್ರ್ ಕೊಟ್ಟರೆ ಆ ಇಂಜಿನ್ ಕೆಪಾಸಿಟಿಗೆ ತಕ್ಕಂತೆ ನಾವು ಟ್ರಾಲಿನ ರೆಡಿ ಮಾಡಿಕೊಡ್ತೀವಿ. ಅದು 9 HP ಆಗಿರ್ಬೋದು, 8 HP ಆಗಿರ್ಬೋದು, 12 HP ಆಗಿರ್ಬೋದು, ಇಲ್ಲ ಪವರ್ ರೋಟ್ರಿ ದೊಡ್ಡ ಟಿಲ್ಲರ್ ಕೂಡ ಆಗಿರ್ಬೋದು. ನಿಮಗೆ ಅದರದ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಟ್ರಾಲಿಗಳನ್ನ ಮಾಡಿಕೊಡ್ತೀವಿ. ಅದರಲ್ಲಿ ನಿಮಗೆ ಬ್ರೇಕ್ ಸಿಸ್ಟಮ್ಮು ಇರೋದನ್ನು ಕೂಡ ಮಾಡಿಕೊಡ್ತಾಯಿದ್ವಿ ನಾವು. ನೋಡ್ಬೋದು ಸ್ನೇಹಿತರೆ, ಒಂದು 15ರಿಂದ ಸ್ಟಾರ್ಟ್ ಆದರೆ 15,000, 20,000 ಹಾಗೂ 25,000 ತನಕ ಕೂಡ ಮಾಡಿಕೊಡ್ತೀವಿ. ಬಟ್ ಏನಂದರೆ ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಕೂಡ ಏರುಪೇರು ಆಗಿರುತ್ತೆ ರೈಟಿಗೆ ತಕ್ಕಂತೆ. ನೋಡ್ಬೋದು ಸ್ನೇಹಿತರೆ, ನೀವು 8 ಇಂಚ್ ಟಿಲ್ಲರ್ಗೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಹಾಕಿ ಮಾಡಬೇಕಾಗುತ್ತೆ ನಾವು. ಆಗ ಸ್ವಲ್ಪ ಅಗಲವನ್ನು ಕೂಡ ಉದ್ದನೂ ಕಡಿಮೆ ಮಾಡಬೇಕಾಗುತ್ತೆ. ಅದೇ ಟಿಲ್ಲರ್ ಹೆವಿ ಐತಿದಂಗೆ ನಾವು ಅದನ್ನು ಜಾಸ್ತಿ ಮಾಡಿಕೊಡ್ತೀವಿ. ಟ್ರಾಲಿ ಓಡಿಸ್ತಕ್ಕಂಥ ತೂಕ ಕೆಪಾಸಿಟಿ ಅನುಕೂಲಕವಾಗಿ ನಾವು ಟೈರು ಆಕ್ಸಲ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, 20 ಇಂಚ್ ಟಿಲ್ಲರ್ಗಳಿಗೆ ನಾವು ಚಿಕ್ಕರ್ನ ಟೈರ್ಗಳನ್ನ ಆ ಗಬ್ಬು ಆಕ್ಸಲಲ್ಲಿ ಯೂಸ್ ಮಾಡ್ತೀವಿ. ಚಿಕ್ಕ ಟಿಲ್ಲರ್ಗಳಿಗೆ 8 ಇಂಚ್ ಕಾರ್ಬಿಕ ಯೂಸ್ ಮಾಡ್ತೀವಿ. ನೋಡ್ಬೋದು ನೀವು. ಈಗ ಒಂದು 8 ಇದು ನೋಡಿ, ಕೇವಲ 8 HP ಟಿಲ್ಲರ್, ಇದು ಪೆಟ್ರೋಲ್ ಟಿಲ್ಲರು. ಇದಕ್ಕೆ ಸ್ನೇಹಿತರು ತೆಂಗಿನ ತೋಟದಲ್ಲಿ ಕಾಯಿ ಹೊಡಕಬೇಕು ಅಂತ ಹೇಳಿದರು, ಮಾಡಿಕೊಟ್ಟಿದ್ದೀವಿ. ಸುತ್ತ ಮೆಸ್ಸೆಲ್ಲ ಹಾಕಿ ಬ್ರೇಕ್ ಸಿಸ್ಟಮ್ ಕೂಡ ಮಾಡಿಕೊಟ್ಟಿದ್ದೀವಿ. ಪೇಂಟ್ ಎಲ್ಲ ಹೊಡೆದು ನೀಟಾಗಿ ಟ್ರೈ ರೆಡಿ ಮಾಡಿದ್ದೀವಿ. ಇದು ರೋಡಲ್ಲಿ ಸರಾಗವಾಗಿ 500ರಿಂದ 700 kg ತನಕ ಕೆಪಾಸಿಟಿನ ಆರಾಮಾಗಿ ಸರಾಗಿ ಎಳ್ಕೊಯ್ತದೆ. ಅದೇ ಜಮೀನು ಒಳಗಡೆ ಅಂದರೆ ಅಟ್ಲೀಸ್ಟ್ ಒಂದು 350 kg ನಾನು ಸರಾಗಿ ಎಳ್ಕೊಯ್ತದೆ. ಇದು ನೋಡ್ತಾ ಇರ್ಬೋದು ನೀವು. ಈ ರೈತರು ದೊಡ್ಡ ಟಿಲ್ಲರ್ ಯೂಸ್ ಮಾಡ್ತಿದ್ರು, ಅದಕ್ಕೋಸ್ಕರ ದೊಡ್ಡ ಟಿಲ್ಲರ್ಗೆ ನಮಗೆ ಮಾಡಿಕೊಡಿ ಸರ್ ಅಂತ ಕೇಳಿದ್ರು. ನಾವು ಅದಕ್ಕೋಸ್ಕರ ದೊಡ್ಡ ಟಿಲ್ಲರ್ಗೆ ಹೆವಿಯಾಗಿ ಮಾಡಿಕೊಟ್ಟಿದ್ದೀವಿ. ಇದು ಚಕ್ಕರ್ ಸೀಟ್ ಹಾಕಿದ್ದೀವಿ. ಬ್ರೇಕ್ ಸಿಸ್ಟಮ್ ಇಲ್ಲ ಇದಕ್ಕೆ. ಅವರು ಬ್ರೇಕ್ ಸಿಸ್ಟಮ್ ಎಲ್ಲ ಬೇಡ ಸರ್ ಅಂತಂದರು. ಅದಕ್ಕೋಸ್ಕರ ಬ್ರೇಕ್ ಸಿಸ್ಟಮ್ ಎಲ್ಲ ತೆಗೆದು ಹೆವಿ ಅಂಗ್ಲೇರ್ ಹಾಕಿ, ಸಿ ಅಂಗ್ಲೇರ್ ಹಾಕಿ, ಮೇನ್ ಚಾನಲ್ ಹಾಕಿ ಮಾಡಿಕೊಡ್ತೀವಿ. ಎಲ್ಲ ಅಂಗ್ಲೇರು ಥಿಕ್ನೆಸ್ ಜಾಸ್ತಿ ಇರ್ತಕ್ಕಂಥ ಚಕ್ಕರ್ ಸೀಟ್ನ ಯೂಸ್ ಮಾಡಿದ್ದೀವಿ. ಇದು ಕಡಿಮೆ ಅಂದರೆ ನಿಮಗೆ 1 ಟನ್ ಕೆಪಾಸಿಟಿನ ಕೂಡ ಸರವುಗಳಿಗೆ ಹೋಯ್ತಿಟ್ಟಿಲ್ಲರು. ಆ ಸಾಮರ್ಥ್ಯ ಇದೆ, 1 ಟನ್ ಮೇಲೇ ಎಳೀತದೆ. ಅದಕ್ಕೋಸ್ಕರ ನಾವು ಇದಕ್ಕೆ ಸ್ವಿಫ್ಟ್ ಎಂಜಿನ್ ಯೂಸ್ ಮಾಡಿದ್ದೀವಿ. ಇವರು ಜಮೀನಿಂದ ಹುಲ್ಲನ್ನು ತಗೊಂಡು ಬಂದು ನೋಡಿ, ಹಸುಗಳನ್ನ ಯಾವ ಥರ ಸಾಕಿದ್ದಾರೆ ಅನ್ನೋದು ಎಲ್ಲ ಮ್ಯಾಟ್ಗಳೆಲ್ಲ ಹಾಕಿ ನೀಟಾಗೆಲ್ಲ ಕೊಟ್ಟಿಗೆ ತೊಳೆದ್ರೆ ನೀಟಾಗೆಲ್ಲ ಜಮೀನಿಗೆ ಹೊಂಟೋಗ್ಬಿಡ್ಬೇಕು ನೀರು. ಆ ರೇಂಜ್ಗೆ ಮಾಡಿ ಪ್ರತಿದಿನ ಜಮೀನಲ್ಲಿ ಈ ಟ್ಯಾಲಿನ ಯೂಸ್ ಮಾಡ್ತಾವ್ರೆ ಅವರು. ಒಳ್ಳೆ ಸಂಪಾದನೆ ಕೂಡ ಮಾಡ್ತಿದ್ದಾರೆ. ರಾಮೇಗೌಡರು ಅಂತೇಳಿ, ಇದು ಬೋಚಿಗಂಡೆಯಿಂದ ಸ್ವಲ್ಪ ಮುಂದೆ ಹೋದರೆ ಟೈಗರ್ ಬ್ಲ್ಯಾಕ್ ಹತ್ರ ನೋಡ್ಬೋದು ಬೇಕಾದರೆ. ನಿಮಗೆ ಸ್ನೇಹಿತರೆ, ನಾವು ಎಲ್ಲ ಥರದ ಟ್ರಾಲಿ ಕೂಡ ಮಾಡಿಕೊಡ್ತೀವಿ. ನಮ್ಮ ಸಂಪರ್ಕಿಸ್ಬೋದು ನೀವು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ನಂಬರ್ ಹಾಕಿದ್ದೀವಿ, ನೀವು ನೋಡಬಹುದು. ಹಾಗೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ನ ಕಳಿಸ್ಕೊಟ್ರೆ ನಾವೇ ಕಾಲ್ ಮಾಡ್ತೀವಿ. ಸ್ನೇಹಿತರೆ, ನೀವು ನೋಡ್ಬೋದು ಟಿಲ್ಲರು ಯಾವ ಥರ ಇದೆ ಅಂದರು. ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರದ್ದು ಗಾಡಿ ರನ್ನಿಂಗ್ ಮೂಮೆಂಟಲ್ಲಿ ಯಾವ ಥರ ಇರುತ್ತದೆ, ಎಷ್ಟು ಭಾರನ ತಗೊಂಡೋಗುತ್ತೆ ಅಂತ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ, ಗಮನಿಸ್ಬೋದು.
ನೋಡಿ ಸ್ನೇಹಿತರೆ, ಇದನ್ನು ನೋಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ಬೋದು. ಅದು ಸೆಕೆಂಡ್ಸ್ ಟೈರ್ಗಳನ್ನ ಯೂಸ್ ಮಾಡಿದ್ವಿ ನಾವು. ಇಲ್ಲಿ ಹೊಸ ಟೈರ್ಗಳು ಬೇಕು ಅಂತಂದರೆ ಅದ್ರದ್ದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಕ್ಕೊಡ್ತೀವಿಲ್ಲ ಅಂತ ಹೇಳೋದಿಲ್ಲ. ಕ್ವಾಲಿಟಿ ಜಾಸ್ತಿ ಆದಷ್ಟು ಕೂಡ ರೇಟು ಅದೇ ರೀತಿ ಜಾಸ್ತಿ ಆಗ್ತಾ ಬರ್ತದೆ. ನೋಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಟಿಲ್ಲರ್ನ ಇಂಜಿನ್ ಕೆಪಾಸಿಟಿ ತಕ್ಕಂತೆ ನೀವು ಟ್ರಾಲಿಗಳನ್ನ ಮಾಡಿಸ್ಕೋಬೋದು. ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ಬಿಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನ ವಾಚ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.